ಅಬ್ಬಬ್ಬಾ, ಅಯ್ಯೋ ಉಫ್, ಅಮ್ಮ ಉರಿತಾ ಇದೆ. ಕೂತ್ಕೋ. ಅಮ್ಮಮ್ಮ, ಅಯ್ಯೋ ಕೈ ಸುಟ್ಕೊಂಡಾಗ ಶುರು ಮಾಡಿದ್ದು, ಈಗ ಬ್ಯಾಂಡೇಜ್ ಹಾಕ್ಸ್ಕೊಂಡು ಮನೆಗೆ ಬಂದಿದೀವಿ. ಈಗಲಾದ್ರೂ ಸುಮ್ನಿರೋ. ಅಯ್ಯೋ ಮೊರ್ರೋ ಅಂತ ಗೊಣಗ್ತಾನೆ ಇದೆಯಾ. ಕೈ ಉರಿ ಅಂತ ನಾನು ಅಳ್ತಾ ಇದ್ರೆ ಹೊಟ್ಟೆ ಉರಿಯೋ ಮಾತಾಡ್ಬೇಡಿ ನೀವು. ಅಮ್ಮ, ಅದು ಹಾಗಲ್ಲ ಪ್ರಮೀಳಾ. ಅಲ್ಲಿ ಯಾಕೆ ಕೈ ಇಟ್ಟಿದ್ದೆ? ಅಮ್ಮ ನೋಡ್ಬೇಕಲ್ವಾ? ಅಮ್ಮ, ಅಯ್ಯೋ, ಅಮ್ಮ. ಶತ್ರುಗಳಿಗೂ ಇಂಥ ಕಷ್ಟ ಬರಬಾರ್ದು ಮಮ್ಮಿ. ಎಲ್ಲ ನಿನ್ನಿಂದಾನೆ. ನೀನೇನೋ ನೋಡ್ತಾ ಇದ್ಯಾ? ಇದು ಯಾವಾಗ್ಲೂ ಇದ್ದಿದ್ದೆ ತಾನೇ. ನಿಮ್ಗೋಸ್ಕರ ರೂಮ್ನ ಡೆಕೋರೇಷನ್ ಮಾಡಿದ್ದೀನಿ. ನೀವು ಹೋಗಿ. ನೀನು ಹೋಗಮ್ಮ, ಹೋಗಿ. ಹುಷಾರು. ಅವ್ರ ರೂಮಿಗೆ ಹೊರಟೋದ್ರು. ಸ್ವಲ್ಪ ಹೊತ್ತಲ್ಲಿ ಹೊರಗೆ ಬರ್ತಾರೆ. ಹೇಗೆ? ಅವರಿಬ್ರು ಒಂದಾಗೋದ್ ಕಷ್ಟ ಆದ್ರೆ ದೂರ ಮಾಡೋದು ತುಂಬಾ ಈಸಿ. ಒಂದ್ ನಿಮಿಷ ಬರ್ತೀನಿರು. ಕರೆಂಟ್ ಹೋಯ್ತು. ಇವಾಗ ಹೇಗೆ? ಹೋಗಿಲ್ಲ, ನಾನೇ ತೆಗ್ದಿದ್ದು. ಯಾಕೆ? ಅವರು ಹೊರಗೆ ಬರ್ಲಿ ಅಂತ. ಸರಿ ಬಿಡು, ನಿನ್ ಬುದ್ಧಿಗೆ ತಕ್ಕ ಹಾಗೆ ಮಾಡಿದ್ಯಾ. ಆ ಕೆಲ್ಸಕ್ಕೆ ಕರೆಂಟ್ ಯಾಕೆ ಬೇಕು ಹೇಳು? ನೀನ್ ಫ್ಯೂಸ್ ತೆಗಿದೇ ಹೋದ್ರು ಅವ್ರು ಕರೆಂಟ್ ಆಫ್ ಮಾಡ್ಕೋತಾರೆ. ಅಲ್ಲೇ ನೀವು ತಪ್ಪಾಗಿ ಯೋಚನೆ ಮಾಡಿರೋದು. ಅವ್ರಿಗೆ ಲೈಟ್ ಬೇಕಾಗಿಲ್ಲ, ಆದ್ರೆ ಫ್ಯಾನ್ ಮತ್ತೆ AC ಬೇಕಾಗತ್ತಲ್ವಾ? ಗಾಳಿ ಆಡಿಲ್ಲ ಅಂದ್ರೆ ಉಸಿರು ಕಟ್ಟತ್ತಲ್ವಾ? ರಾಜಿ, ಪವರ್ ಕೂಡ ಹೋಯ್ತು. ಇದೇ ಒಳ್ಳೆ ಚಾನ್ಸು. ಸರ್ ಬೇಡ ಅಂತ ಹೇಳ್ದೆ ಅಲ್ವಾ ಸರ್? ಏನ್ ಸರ್? ರಾಜಿ ಪ್ಲೀಸ್ ರಾಜಿ, ಇಂಥ ಅವಕಾಶ ಮತ್ತೆ ಸಿಗಲ್ಲ ರಾಜಿ ನಮ್ಗೆ. ರಾಜಿ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ರಾಜಿ. ಸಾರಿ ಕೇಳ್ತೀನಿ ಬೇಕಾದ್ರೆ. ಇಲ್ಲ ಪ್ಲೀಸ್ ರಾಜಿ, ಪ್ಲೀಸ್. ಇಲ್ಲ ಅನ್ಬೇಡ, ನಿನ್ ಕಾಲಿಗೆ ಬೀಳ್ತೀನಿ ರಾಜಿ. ಪ್ಲೀಸ್ ರಾಜಿ, ಪ್ಲೀಸ್ ರಾಜಿ, ಪ್ಲೀಸ್ ರಾಜಿ, ನನ್ನ ಮಾತು ಅರ್ಥ ಮಾಡ್ಕೋ ರಾಜಿ. ಓಕೆ ಸರ್. ಥ್ಯಾಂಕ್ ಯು ರಾಜಿ. ರಾಜಿ ಮೇಲ್ಗಡೆ ಹೋಗೋಣ. ಸರ್ ರಾಜಿ ಪ್ಲೀಸ್ ರಾಜಿ, ಮೇಲ್ಗಡೆ ಹೋಗೋಣ ಪ್ಲೀಸ್ ಹೋಗೋಣ ಬಾ ರಾಜಿ. ರಾಜಿ ಪ್ಲೀಸ್. ಸರಿ ಸರ್. ಸರಿ ಒಂದ್ ನಿಮಿಷ ಇರು. ಬಾ ಬಾ. ರಾಜಿ, ಬೆಳದಿಂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ಇಂಥ ವೆದರ್ ಸೂಪರ್ ಅಲ್ವಾ? ಈ ಏಕಾಂತದ ಸಮಯದಲ್ಲಿ ನಾವಿಬ್ಬರೇ. ಆಹಾ, ಇದಕ್ಕೆ ಕಾಯ್ತಾ ಇದ್ದಿದ್ ನಾನು. ಮೇಲೆ ಅವ್ರು ಏನ್ ಮಾಡ್ತಿರ್ಬೋದು ಅಂತ್ಯಾ? ಹೋಗಿ ವಿಡಿಯೋ ತಗೊಂಡ್ ಬರ್ಲಾ? ಬೇಡ. ಅವ್ರಿಗೆ ಇಲ್ದಿರೋ ಚಿಂತೆ ನಿಮ್ಗೆ ಯಾಕೆ? ಮೇಲೆ ಚಂದ್ರನ್ ಬೆಳಕೆ ಇದೆ, ಅಲ್ಲೇನ್ ಮಾಡ್ತಾರೆ ಬಿಡಿ. ಹಾ, ನಾನು ನಮ್ಮ ಯಜಮಾನ್ರು ಮದ್ವೆ ಆಗಿದ್ದ ಹೊಸರಲ್ಲಿ. ಸಾಕ್ ನಿಲ್ಸಿ. ನಿಮ್ ನಾಚಿಕೆ ನೋಡಿದ್ರೆ ಸಾಯ್ಬೇಕು ಅನಿಸ್ತಿದೆ. ನೋಡು, ಯಾವುದಕ್ಕೂ ಒಳ್ಳೇದು ನಾವಿನ್ನೂ ಎಚ್ಚರವಾಗಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡು. ಸರ್, ಸೌಂಡು. ಅದೇ ಅಬ್ಬ ಹೇಳಿದ್ರಲ್ವಾ ಯಾವಾಗ ಅಂತ. ಸರಿ ಬಿಡು, ಯಾಕೆ ಡಿಸ್ಟರ್ಬ್ ಆಗ್ಬೇಕು ನಾವು? ಯಾಕೆ ಹಕ್ಕಚ್ಚಿದೆ? ನಾವ್ ಎಚ್ಚರವಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಶೌರ್ಯ, ಅರೆ
ನೀವ್ಯಾಕಪ್ಪ ಇಲ್ಲಿಗೆ ಬಂದ್ರಿ? ನಿಮ್ಮಮ್ಮ ಬಾ ಅಂದ್ಲು ಕಣೋ. ಜೆನ್ನಿ ಆಂಟಿ ಬರಕ್ ಹೇಳಿದ್ರು ಕಣೋ. ನನಗೆ ಕೆಳಗ್ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಎಲ್ರೂ ಒಟ್ಟಿಗೆ ಮಲ್ಕೊಳ್ಳೋಣ. ಹೇ, ತಗೋ ಪಮ್ಮಿ, ಚಾಪೆ ಹಾಕು. ಆಂಟಿ ಆಂಟಿ ಏನ್ ಮಾಡ್ತಿದ್ದೀರಾ? ಅಪ್ಪ, ಅರೆ ಏನ್ ನೋಡ್ತಾ ಇದೀಯ? ಮಲ್ಕೊಳ ಸರ್, ಮಲ್ಕೊಳ. ಅಪ್ಪ ಛೆ. ಬಾಬಾ ನೀನು ರಾಜಿ ಬಾಬಾ. ಅಬ್ಬಾ ಅಯ್ಯೋ ಅಯ್ಯೋ ಛೆ. ಈ ಥರ ಅಲ್ಲ, ಇದೆ. ಎಸ್, ಛೀ. ಛೀ, ಛೀ. ಸರ್ ಸರ್ ಪ್ಲೀಸ್. ಅಯ್ಯೋ ಕಾಲು ಹಾಕಿದ್ದಾರೆ ಅಂದ್ರೆ ಪಕ್ಕ ನನ್ ಮೇಲೆ ಕಣ್ಣು ಕೂಡ ಹಾಕ್ತಾರೆ. ಅಯ್ಯೋ, ಎಸ್ಕೇಪ್ ಆಗೋದೇ ಬೆಟರ್. ಛೀ. ಇದೆ. ಎಸ್, ಬಾ ರಾಜಿ. ಬಾ ರಾಜಿ. ಯಾಕಾದ್ಯ ಹಾಗಿದ್ಬಿಟ್ಟೆ? ಕೆಟ್ಟ ಕನ್ಸು ಬಂತು ರೂಮ್ ಒಳಗೆ. ನಿನಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಲ್ಲ? ನನ್ನ ಪ್ರಾಣ ಕೂಡ ಇನ್ನೂ ಹೋಗಿಲ್ಲ. ಹಾಗೆ ಮಾತಾಡ್ಬೇಡ ಆದ್ಯ. ನಾನು ಇಲ್ಲಿಗೆ ಬಂದಿದ್ದು ಎಲ್ಲಿಗೆ ಬಂದ್ರೂ ಸರಿ, ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅನ್ನೋ ಪೊಗರಿಂದ ನೀನು ಒಬ್ಬ ಪ್ರಾಣಿ ಹಾಗೆ ಎಲ್ಲಿ ನನ್ನ ಮೇಲೆ ಬೀಳ್ತೀಯೋ ಅಂತ ನನ್ನ ಜಾಗ್ರತೆಯಲ್ಲಿ ನಾನಿರೋದು ಒಳ್ಳೇದು. ಏಯ್, ಏನು ಹತ್ರ ಬರ್ತಿದ್ಯಾ?
ನೀನ್ ನನ್ ಕಾಲಿಗೆ ಬಿದ್ರೆ ಮಾತ್ರ ನಾನು ನಿನ್ನ ಕ್ಷಮಿಸ್ತೀನಿ ಅನ್ಕೊಂಡಿದ್ಯಾ? ಏ ಏ ನಿಜವಾಗ್ಲೂ ನೀನ್ ಕ್ಷಮಿಸ್ತೀಯ ಅಂದ್ರೆ ಹೇಳು. ನಿಲ್ಸು. ಗಂಡಸರು ಹೆಣ್ಮಕ್ಳ ಕಾಲನ್ನ 2 ಸಲ ಹಿಡ್ಕೋತಾರೆ ಆದ್ಯ. ಒಂದು ಕ್ಷಮಿಸು ಅಂತ ಕೇಳೋವಾಗ, ಇನ್ನೊಂದು ಡೈಲಾಗ್ ನೆನ್ಪಾಗ್ತಾ ಇಲ್ವಾ? ಅದಾಗಲ್ಲ ಆದ್ಯ. ಹೋಗು ಇಲ್ಲಿಂದ. ಪೈರಸಿ ವಿಡಿಯೋಗಳನ್ನ ನೋಡಿ ಪ್ರಿಪೇರ್ ಆಗಿ ಬಂದ್ರೆ ಹೀಗೆ ಇರುತ್ತೆ. ಹೊರಡು ಇಲ್ಲಿಂದ. ನಿನ್ ನಿರ್ಧಾರ ಬದಲಾಗಲ್ವಾ? ಇಲ್ಲ. ನಿನ್ ಮನ್ಸ್ ಬದಲಾಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನನ್ ಲೈಫ್ ಒಳಗೆ ಬರ್ಬೇಡ ಅಂತ ಹೇಳ್ದಾಗ ಚಿಲ್ರೆ ವಸ್ತುಗಳಿಗೋಸ್ಕರ ನನ್ ರೂಮ್ ಒಳಗೂ ಬರ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅದು ಆದ್ಯ, ನಿನಗ್ ನಾನು ಬೇಡವೇನೋ, ಆದ್ರೆ ನೀನ್ ನನ್ನ ಪ್ರಾಣ. ಸಾರಿ, ಪ್ರಾಣ ಅಂದ್ರೆ ಪ್ರೀತಿ, ಪ್ಯಾರ್, ದಿಲ್. ತಮಿಳಲ್ಲಿ ಕಾದಲ್ ಅಂತಾರೆ. ಕನ್ನಡದಲ್ಲಿ ಪ್ರೀತಿ ಅಂತ ಕೂಡ ಅಂತಾರೆ. ಅಮೆರಿಕಾದಲ್ಲಿ ಹುಟ್ಟಿದ್ರು ನನಗೆ ಪರ್ಯಾಯ ಪದಗಳು ಚೆನ್ನಾಗೇ ಗೊತ್ತು. ಇನ್ಮೇಲೆ ನಿನ್ ರೂಮ್ ಒಳಗೆ ಬರ್ಬೇಡ. ನಿನಗೆ ಕನ್ನಡ ನನಗಿಂತ ಚೆನ್ನಾಗಿ ಬರುತ್ತೆ. ಬೈಗುಳುಗಳು ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಈಗ ಹೋಗ್ತೀಯೋ ಇಲ್ವೋ? ಅಬ್ಬಾ, ಹೋಗೋ. ಹೋಗು. ಹೋಗಕ್ಕೂ ಮುಂಚೆ ಒಂದ್ ವಿಷಯ ಹೇಳ್ತೀನಿ ಆದ್ಯ. ನಡೆದಿರೋದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ, ಆದ್ರೆ ಹಾಗಾಗ್ದಿರೋ ತರ ತಿದ್ಕೋಬಹುದು. ನನ್ ಮೇಲೆ ನಂಬಿಕೆ ಬರೋದಕ್ಕೆ, ನನ್ ಮೇಲೆ ನಿನಗೆ ಪ್ರೀತಿ ಹುಟ್ಟೋದಕ್ಕೆ ನೀನ್ ಏನ್ ಹೇಳಿದ್ರು ಅದನ್ನ ಮಾಡ್ತೀನಿ. ಡಿವೋರ್ಸ್ ಕೊಡೋದು ಪರಿಹಾರ ಅಲ್ಲ ಆದ್ಯ. ನೇಣು ಹಾಕುವಾಗ ಕೈದಿಗೂ ಕೂಡ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಕೊನೆ ಆಸೆ ಏನು ಅಂತ ಕೇಳ್ತಾರೆ, ಆದ್ರೆ ಅವಕಾಶ ಅಂತೂ ಕೊಡಲ್ಲ. ಅಲ್ಲಿ ಆದ್ಯ, ಮೊಯಲ ಒಂಥರ ಆಗ್ತಿದ್ಯಾ? ಹೌದಾದ್ಯ. ಆಸ್ ಇಟ್ ಈಸ್, ಸೇಮ್ ಟು ಸೇಮ್. ನೀನ್ ನನ್ನ ಟಚ್ ಮಾಡಿದ್ರೆ ನನಗೂ ಮೈಯೆಲ್ಲ ಹಾಗೆ ಉರಿಯುತ್ತೆ. ನನ್ನಿಷ್ಟ ಕಷ್ಟಗಳು, ನನ್ ಮನ್ಸೇನು ಅಂತ ತಿಳ್ಕೊಳ್ದೇನೆ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ. ನಮ್ಮಪ್ಪನ ನನ್ನಿಂದ ದೂರ ಮಾಡಿದ ಆ ಕೈಗಳು ನನ್ನ ಹತ್ರ ಬರೋದಕ್ಕೆ ಪ್ರಯತ್ನ ಪಟ್ರೆ ಮೈಂಡೆಡ್. ಕೆಲವೊಂದನ್ನ ಏನ್ ಮಾಡಿದ್ರು ನಾವ್ ಸರಿ ಮಾಡೋಕ್ಕಾಗಲ್ಲ. ಗೆಟ್ ಔಟ್ ಅಂತ ನಾನ್ ಜೋರಾಗಿ ಕಿರ್ಚೋಕು ಮೊದ್ಲು ನೀನ್ ಇಲ್ಲಿಂದ ಹೊರಟೋದ್ರೆ ಮನೇಲಿರೋರಾದ್ರೂ ಪ್ರಶಾಂತವಾಗಿ ನಿದ್ದೆ ಮಾಡ್ತಾರೆ. ಅಯ್ಯೋ, ಇದೆಲ್ಲ ಕನ್ಸ? ಅಯ್ಯೋ, ಒಂದ್ ವೇಳೆ ಇದೆಲ್ಲ ನಿಜ ಆಗಿದ್ದಿದ್ರೆ ಬೆಳಗ್ಗೆ ಬೀಳೋ ಕನ್ಸ ನಿಜ ಆಗುತ್ತೆ. ಇವರಿಬ್ರಲ್ಲಿ ಎಲ್ಲಿಗೆ ಹೋದ್ರು? ಬೆಳಗ್ಗೆ ಆಯ್ತಂತನೂ ಗೊತ್ತಿಲ್ಲ ಇವ್ರಿಗೆ.
ಅಯ್ಯೋ ದೇವ, ನಾನು ಜೆನಿ ಆಂಟಿ. ನೀವಾ? ನಿಮ್ ಮಗ ಮತ್ತೆ ಸೊಸೆಯಲ್ಲಿ ಎಲ್ಲಿ ಹೋದ್ರು? ಇಲ್ಲೇ ಇದ್ರು ಅಲ್ವಾ? ಅಂದ್ರೆ ರಾತ್ರಿ ನಾನು ಮಾಡಿರೋ ಡೆಕೋರೇಷನ್ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಅವನು ಯಾರ ಮಗನೇ? ನನ್ನ ಮಗ. ಅವ್ರು ಇದಾರೋ ಇಲ್ವೋ ಅಂತ ನಾನು ನೋಡ್ದೆ. ಅಷ್ಟು ಡೀಪ್ ಆಗಿ ಮಲಗಬೇಕಿತ್ತಾ? ನೀನ್ ಎಚ್ಚರವಾಗಿರ್ತೀಯಲ್ಲ ಅಂತ. ನಾನ್ ಎಚ್ಚರವಾಗೇ ಇದ್ದೆ, ಆದ್ರೆ ನಿನ್ ಗಂಡ ಏನು? ಅಯ್ಯೋ, ನನ್ ಮೇಲೆ ಕಾಲು ಕೈ ಹಾಕಿದ್ರು ಅಂತ ಹೇಳಿದ್ರೆ ಇನ್ನೂ ದೊಡ್ಡ ತೊಂದರೆ ಆಗತ್ತೇನೋ. ಯಾಕೆ ಅರ್ಧಕ್ಕೆ ನಿಲ್ಸ್ಬಿಟ್ಟೆ ಹೇಳು. ಆ ವಿಷಯ ಬಿಡು, ಮೊದ್ಲು ಅವ್ರಿಬ್ರು ಎಲ್ಲ ಹೋಗಿದ್ದಾರೆ ಅಂತ ನೋಡೋಣ. ಶೌರ್ಯ ಇದ್ದಾನೆ. ರಾಜಲಕ್ಷ್ಮಿಯಲ್ಲಿ ನೋಡೋಣ ಬನ್ನಿ. ಶೌರ್ಯ, ಶೌರ್ಯ, ಏನ್ ರಾಜಿ? ಶೌರ್ಯ, ಅಯ್ಯೋ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಮೊದ್ಲು ನೀವಿಬ್ರು ಏನ್ ಮಾಡ್ತಿದ್ದೀರಾ ಅಂತ ಹೇಳಿ. ಯಾವಾಗ? ರಾತ್ರಿ. ಮೊದ್ಲು ನಾಚಿಕೆ ಪಡೋದನ್ನ ಬಿಟ್ಟು ಏನಾಯ್ತು ಅಂತ ಹೇಳಿ. ರಾಜಿ, ಹೇಳ್ಬೇಕಾ ಇಲ್ಲ ತೋರ್ಸೋಣ? ತೋರಿಸ್ತೀರಾ? ಅದೇನು ಅಂತ ಫಸ್ಟ್ ಹೇಳಿ. ಆಗೋಯ್ತಾ? ರಾಜಿ, ಮೈಕ ಎಲ್ಲ ಬಾರಿ ನೋವ್ತಾ ಇದೆ. ಬಿಸಿನೀರು ಇಡ್ತೀಯಾ? ಸ್ನಾನ ಮಾಡಿ ಕಾಲೇಜ್ಗೆ ಹೋಗ್ಬೇಕು. ಜನಿ, ತಾವು ಸ್ವಲ್ಪ ಲೆಫ್ಟಿಗೆ ಬರ್ತೀರಾ? ಚಟ್ನಿ ಹಾಕು. ನನಗೂ ಕೂಡ. ಖಾರದ ಪುಡಿ ಹಾಕೋ ಜಾನಕಿ. ನನಗೂ ಕೂಡ.
ಚೆನ್ನಾಗಿರುತ್ತೆ ಅಂತ ಹೇಳಿದೆ ಭಾವನವ್ರೆ. ನಮ್ ತಟ್ಟೆ ನೋಡ್ ತಿನ್ಬೇಕೆ ಹೊರತು ಬೇರೆಯವ್ರ ತಟ್ಟೆ ನೋಡ್ಬಾರ್ದು. ಹಂಗೆ ಆಗ್ಲಿ. ನನಗೂ ಕೂಡ ಬಡಿಸು ಆದ್ಯ. ಹೇಗ್ ಬಡಿಸ್ತಾರೆ ಅಂತ ನೋಡ್ಕೋ ಸೀನು. ಅವಳ ಮುಖ ಏನ್ ನೋಡ್ತೀಯ, ಹೊಟ್ಟೆಗೆ ತಿನ್ನು. ಏನೋ ವಾಸನೆ ಬರ್ತಿರೋಗಿದ್ದಿಲ್ಲ ತೆಮ್ಮ. ನೀನ್ ಮಾತಾಡ್ದೆ ತಿನ್ನು.